ಈಗ ಇದಕ್ಕೆ ಸೋಡಾ ಪುಡಿ ಮತ್ತು ಸಾಲ್ಟ್ ಹಾಕಿ ಸ್ವಲ್ಪ ಬಿಟ್ಟಿದ್ದೆ, ಅಷ್ಟು ಗಟ್ಟಿ ಇತ್ತು. ಈಗ ಉಪ್ಪಿಂದು ಎಲ್ಲ ನೀರು ಆಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಈ ಥರ ಆಗಿದೆ. ಸ್ವಲ್ಪ ನೀರು ಮಿಕ್ಸ್ ಮಾಡಿಲ್ಲ ನಾನು, ನೈಟ್ ಹಾಕಿದ್ದು ಅಷ್ಟೇ ರೀ ಇದ್ರೊಳಗೆ ನೀರು. ಈಗ ರೆಡಿಯಾಗಿದೆ. ಆದು ರೀ ಬಂಡೆ ಮಕ್ಕಳು ಹೋಗ್ತಾರೆ ಶಾಲೆಗೆ. ಸ್ಕೂಲ್ ಜಲ್ದಿ ಐತಲ್ಲ ಇವತ್ತು. ಎಷ್ಟು ಗಂಟೆಗೆ ಹೋಗೋದ್ರಿ? ಹಾಯ್ ಹಲೋ ಫ್ರೆಂಡ್ಸ್. ಈಗ ನಾನು ಸಂಜೆ ಟೈಮು. ಈಗ ನೋಡಿ ಫ್ರೆಂಡ್ಸ್, ಚಹಾ ಮಾಡ್ತಾಯಿದ್ದೀನಿ. ಚಹಾ ಕುಡಿದು ನಾವು LBS ಮಾರ್ಕೆಟ್ ಹೋಗ್ತಾಯಿದ್ವಿ. ಸ್ವಲ್ಪ ಶಾಪಿಂಗ್ ಇತ್ತು ನಮ್ಮದು. ನಾಳೆ ಸ್ವಲ್ಪ ಸ್ವಾತಂತ್ರ್ಯ ದಿನಾಚರಣೆಗೆ ಅಂಥೇಳಿ ಮಕ್ಕಳಿಗೆ ಸ್ವಲ್ಪ ಶಾಪಿಂಗ್ ಮಾಡ್ತಾಯಿದ್ವಿ. ಅದು ಯಾಕಂದರೆ ಅದು ಡ್ರಾಮಾ ಮತ್ತು ನನ್ನ ಮಗಳಿಗೆ ಸ್ವಲ್ಪ ಏನೇನು ಬೇಕಿತ್ತು ಅದು ಕೊಡ್ಸೋಕ್ಕೆ ಹೋಗ್ತಾಯಿದ್ವಿ ಫ್ರೆಂಡ್ಸ್. ಈಗ ನಾನು ಚಹಾ ಆಯಿತು, ಎಲ್ಲ ಕಪ್ಪೆಲ್ಲ ತೊಳೆದಿಟ್ಟಿದ್ದೆ. ಈಗ ನಾವು ಚಹಾ ಕುಡಿದು ಮಾರ್ಕೆಟ್ನಾಗ ಸಿಗ್ತೀವಿ ಫ್ರೆಂಡ್ಸ್. ನಿಮ್ಗೆ ಇವತ್ತು ಮಾರ್ಕೆಟ್ನಲ್ಲಿ ನಾನು ಏನೇನು ತೊಗೊತೀನಿ ಅಂಥೇಳಿ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗೆಲ್ಲರೂ ಚಹಾ ಕುಡಿಬೇಕು. ಫಸ್ಟ್ ಚಹಾ ಕುಡ್ದಿಂದ ಅಲ್ಲಿ ಹೋಗೋದು ಫ್ರೆಂಡ್ಸ್. ಅಲ್ಲಿದ್ದು ಇವತ್ತು ಬ್ಲಾಗ್ ಸಿಗುತ್ತೆ ರೀ. ಮತ್ತು ಬರ್ರಿ ಫ್ರೆಂಡ್ಸ್, ಈಗ ಕಂಟಿನ್ಯೂ ಮಾಡೋಣ. ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಫುಲ್ ವಾಚ್ ಮಾಡಿರಿ. ಈಗ ಚಹಾ ಕುಡಿತಾ ಇದ್ದೀನಿ. ಬರ್ರಿ ಫ್ರೆಂಡ್ಸ್, ನಾನು ಟೋಸ್ಟು ಮತ್ತು ಚಹಾ ತೊಗೊಂಡಿನಿ. ಈಗ ನಾವು ಮಾರ್ಕೆಟ್ಗೆ ಬಂದೀವಿ. ಜಾರುಗ ಒಂದು ಕಡ ಸಿಕ್ತು ರೀ. ಇದು 3 ಕಲರ್ದಿದೆ, ಹಾಗಾಗಿ ಇದು ತೊಗೊಂಡಿವಿ. ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು. ನನಗೂ ಖುಷಿ ಆಯಿತು ತೊಗೊಂಡಿಂದ. ಈಗ ಮಕ್ಕಳಂತರೂ ಇಷ್ಟೆಲ್ಲ ಶಾಪಿಂಗ್ ಮಾಡಿದರು. ಮತ್ತೀಗ ಒಳಗೆ ಹೋಗ್ಬೇಕು ರೀ. ನೋಡಿ ಫ್ರೆಂಡ್ಸ್, ಫ್ರೂಟ್ಸ್ ಎಷ್ಟು ಸೂಪರಾಗಿ ಕಾಣಿಸ್ತಾವೆ. ಗಾಂಧಿ ಚೌಕ್ LBS ಮಾರ್ಕೆಟ್ ರೀ ಇದು. ಫುಲ್ ರಶ್ ಇದೆ. ಎಲ್ಲ ಪೇರೆಂಟ್ಸು ಮಕ್ಳಿಗೆ ಕರ್ಕೊಂಬಂದುಬಿಟ್ಟಾರೆ ಇವತ್ತು. ಯಾಕಂದರೆ ಮಕ್ಕಳಿಗೆ ತೊಗೊಳೋದು ಶಾಪಿಂಗ್ ಫುಲ್ ಜೋರಿದೆ ಎಲ್ಲರದು. ಈಗ ಪಪ್ಪ ಬಂದಿದ್ದರು, ಪಪ್ಪ ಜೊತೆ ನಾವು ಬಂದ್ವಿ. ಝಾರಾಗ ಇದು ತಲ್ವಾರ್ ಹೇಳಿದರು. ಯಾಕಂದರೆ ಝಾರಾ ಹಜರತ್ ಬೇಗಮ್ ಮಹಿಳಾಗಿದ್ಲು, ಹಾಗಾಗಿ ಆಕಿಂದು ಆ್ಯಕ್ಟ್ ಇತ್ತು. ಅದಕ್ಕೋಸ್ಕರನೇ ಇದು ತಲ್ವಾರ್ ತೊಗೊಂಡಿದ್ದು. ಮತ್ತು ದೊಡ್ಡ ಲಾಂಗ್ ಸರ ಹೇಳಿದರು, ಮತ್ತು ಬ್ಯಾಂಗಲ್ಸ್ ಹೇಳಿದರು. ಹಾಗಾಗಿ ಹುಡುಕ್ತಾ ಇದ್ವಿ, ಅದು ನಮಗೆ ಸಿಗ್ತಾ ಇಲ್ಲ. ನೋಡೋಣ ಸಿಗುತ್ತೆ ನಿಲ್ಲೇ ಮುಂದ್ಗಡೆ ಅಂಥೇಳಿ ಸ್ವಲ್ಪ ಮುಂದೆ ನಾವು ನೋಡ್ತಾ ಇದ್ವಿ. ಶೆಕೆ ಅಂತೂ ಸಿಕ್ಕಾಪಟ್ಟೆ. ಒಂದು 3-4 ದಿನ ಆಯಿತು, ಫುಲ್ ಶೆಕೆ ಆಗ್ತಾಯಿದೆ. ಇದು ಒಂದು ನಮ್ಗೆ ಸಿಕ್ತು. ಬಟ್ ಇದ್ರೊಳಗೆ ಸ್ಟೋನ್ ಎಲ್ಲ 2-3 ಸ್ಟೋನ್ ಹಂಗಾಗಿ ನಾವು ಬಿಡ್ತೀವಿ. ತೋಳ್ಬಂದಿ ಸೈಜ್ ರಮ್ಮ ಇಲ್ರಮ್ಮ, ಅವ್ರ ಸೈಜ್ ಇಲ್ರಿ, ಸಣ್ಣವ್ರ ಸೈಜ್ ಇಲ್ರಮ್ಮ. ಅದು ಕ್ಲೋಸ್ ಮಾಡಬೇಕು. ಈಗ ಸರ ಮತ್ತು ಬ್ಯಾಂಗಲ್ಸ್ ಎಲ್ಲ ತಗೊಂಡು ಈಗ ನಾವು ಹೋಗಿದ್ದು ಸ್ವಲ್ಪ ಲೇಟರ್ ಆತ್ರಿ. ಇಲ್ಲಿ ಅದೆಲ್ಲ ಹುಡುಕ್ಬೇಕಂದ್ರೆ ಜಲ್ದಿ ಸಿಗಂಗಿಲ್ಲ, ಹಂಗಾಗಿ ನೋಡಿ ತೊಗೋಬೇಕಾಗುತ್ತಾ. ಒಂದೊಂದು ಶಾಪಲ್ಲಿ ಒಂದೊಂದು ಸಿಕ್ತ್ರಿ. ಹಾಕಿದ್ದು ಝಾರದ ಬ್ಯಾಂಗಲ್ಸ್ ಒಂದು ಕಡೆ, ಸರ ಒಂದು ಕಡೆ, ಬಿಂದಿಯಾ ಒಂದು ಕಡೆ. ಸೆಟ್ ತೊಗೋಬೇಕಂದ್ರೆ ಆ ಥರ ನಮ್ಗೆ ಬೇಕಾಗಿತ್ತು ಅಲ್ಲ, ಅದೇ ಥರ ಇದ್ದಿಲ್ಲ. ಹಾಗಾಗಿ ಗಾಡಿ ತೊಗೊಂಡು ಮತ್ತೆ ಬಂದ್ವಿ. ನಮಗಂತೂ ಸಾಕಾಗಿಬಿಟ್ಟಿತ್ತು. ಶಾಪಿಂಗ್ ಮಾಡಬೇಕು ಅಂತ ಮಾಡಬಾರ್ದು, ಹಂಗಾಗಿಬಿಟ್ಟು ಫುಲ್ ಶೆಕೆ ಒಂದಿತ್ತಲ್ಲ, ಹಾಗಾಗಿ ಇಟ್ಕೊಳ್ಳೋದೇ ಆಗ್ತಾ ಇದ್ದಿಲ್ಲ. ಹಾಗಾಗಿ ಇದು ಮಾಡ್ರಿ. ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಮೊನ್ನೆ ನಾವು ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಅಲ್ಲೇ ಹೋಗಿಲ್ಲ. ಬಟ್ ಇನ್ನೊಂದು ಸಲ ನಾವು ಹೋಗಿದ್ರೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಈಗ ಮನೆಗೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಇದು ಸರ್ಕಲ್ ರೀ ಇದು. ಲೈಟಿಂಗ್ ಎಷ್ಟು ಸೂಪರಾಗಿದ್ದೆ ನೋಡಿ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ವ್ಯೂ ತೊಗೊಂಡೆ ನಾನು ದಾರಿಯಲ್ಲಿ ಹೋಗ್ತಾ ಇರೋದು. ಫುಲ್ ಲೈಟಿಂಗ್ ನೋಡ್ರಿ, ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಈಗ ಮತ್ತೆ ನಾನು ಬೆಳಗ್ಗೆದು ಬ್ಲಾಗ್ ಇದರ ಜೊತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಇದು ಅರ್ಧನೇ ಹಾಕ್ತಿದ್ದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಬೇಡ, ಸ್ವಲ್ಪ ಅದು ಇದ್ರ ಜೊತೆ ಅದನ್ನು ಸೇರಿಸ್ಬೇಕಂತ ಹೇಳಿ ಈ ಥರ ಮಾಡಿ ನೋಡಿ ಬ್ಲಾಗ್ ಇವತ್ತು. ಎಲ್ಲರಿಗೂ ಇಷ್ಟ ಆಗಿದೆ. ಸಾಲ್ಟ್, ಸೋಡಾ ಪುಡಿ 2 ಚಮಚ ಸಾಲ್ಟ್ ಹಾಕಿನಿ. ಒಂದು ಸ್ವಲ್ಪ ಅಡುಗೆ ಸೋಡಾ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ತೀನಿ ಫ್ರೆಂಡ್ಸ್. ಇದಕ್ಕೆ ಎಷ್ಟು ಫ್ಲಫಿಯಾಗಿ ಬ್ಯಾಟರ್ ರೆಡಿ ಆಗೈತೆ ನೋಡ್ರಿ. ಇದು ರವಾದ್ರಿ, ಇದು ನಾ ಮಾಡಿದ್ದು ಅಕ್ಕಿದಲ್ಲ.
ಒಂದು ಅರ್ಧ ಚಮಚ ಅಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಸೋಡಾ ಪುಡಿ ಮತ್ತು ಉಪ್ಪು ಹಾಕಿ ಸ್ವಲ್ಪ ಒಂದು 5 ನಿಮಿಷ ಬಿಡ್ತೀನಿ ರೀ. ಸ್ವಲ್ಪ ಇದು ಚೆನ್ನಾಗಿ ಇದು ಬ್ಯಾಟರ್ ಒಳಗೆ ಮಿಕ್ಸ್ ಆಗಬೇಕು. ಬಿಟ್ಟು ಇದು ಇಡ್ಲಿ ಮಾಡ್ಬೇಕು ರೀ. ಫುಲ್ ಸಾಫ್ಟಾಗಿ ಸೂಪರಾಗಿ ಮಸ್ತ್ ರೆಡಿ ಆಗ್ತಾವ. ಫುಲ್ ಟೇಸ್ಟಿನ ಆಗ್ತಾವ. ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಆರಾಮದ್ರಿ? ನಾನು ಆರಾಮದಿರಿ, ನೀವು ಆರಾಮದಿರಿ ಅಂತ ಹೇಳಿ ನಾನು ಅನ್ಕೊಂತೀನಿ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಸ್ವಾತಂತ್ರ್ಯ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳು. ಬರ್ರಿ ಫ್ರೆಂಡ್ಸ್, ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲ ತೋರಿಸ್ಕೊಡ್ತೀನಿ. ಇವತ್ತು ಬ್ಲಾಗ್ ನಾನು ಕಿಚನ್ನಲ್ಲಿ ಮಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ನನಗೊಂಥರ ಖುಷಿ ಆಗ್ತಾ ಇದೆ. ನಿಮ್ಮ ಜೊತೆ ಎಲ್ಲ ನಾನು ಕಿಚನ್ನಾಗೆ ಯಾವ ಥರ ಅಡುಗೆ ಮಾಡೋದು ಮಾಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ನಾನು ನನಗೆ ಮಾಡೋದು ಅಷ್ಟೇ ತೋರಿಸ್ತಿದ್ದೆ, ಫೇಸ್ ತೋರಿಸಿ ಮಾಡ್ತಾ ಇದ್ದಿಲ್ಲ. ಬಟ್ ಇವತ್ತು ನನಗೆ ಏನೋ ಖುಷಿ ಅನಿಸಿತು, ಈ ಥರ ನಾನು ಮಾಡೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತೇಳಿ. ಹಾಗಾಗಿ ನಾನು ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಬರ್ರಿ, ಈಗ ನಾಷ್ಟ ಯಾವ ಥರ ಮಾಡ್ತೀನಿ ಅಂತೇಳಿ ನೋಡ್ಬೋದು ಫ್ರೆಂಡ್ಸ್. ಈಗ ಇದಕ್ಕೆ ಸೋಡಾ ಪುಡಿ ಮತ್ತು ಸಾಲ್ಟ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ, ಅಷ್ಟು ಗಟ್ಟಿ ಇತ್ತು. ಈಗ ಉಪ್ಪಿಂದು ಎಲ್ಲ ನೀರು ಆಗಿಬಿಟ್ಟಿತ್ತು ನೋಡಿ ಫ್ರೆಂಡ್ಸ್. ಈ ಥರ ಆಗಿದೆ. ಸ್ವಲ್ಪ ನೀರು ಮಿಕ್ಸ್ ಮಾಡಿಲ್ಲ ನಾನು, ನೈಟ್ ಹಾಕಿದ್ದಷ್ಟೇ ರೀ ಇದ್ರೊಳಗೆ ನೀರು. ಈಗ ರೆಡಿಯಾಗಿದೆ. ಸ್ವಲ್ಪ ಇದಕ್ಕೆ ಕುಕ್ಕಿಂಗ್ ಆಯಿಲ್ ಹಚ್ಚೀನಿ. ಎಲ್ಲ ಪ್ಲೇಟ್ಸ್ಗೆ ಹಚ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ಹೇಳ್ತಾವ್ರಿ ಇಡ್ಲಿ ನೋಡಿ ಫ್ರೆಂಡ್ಸ್. ಈ ಥರ ಹಚ್ಕೊಂಡ್ಬಿಡ್ತೀನಿ. ಇನ್ನು ಜಸ್ಟ್ ಅಪ್ಲೈ ಮಾಡಿದ್ರೆ ಸ್ವಲ್ಪ ಜಲ್ದಿ ಇಡ್ಲಿ ಇದ್ರ ಮೇಲೆ ಹತ್ಕೊಳಗೆಲ್ಲ ಹೇಳ್ತಾವ ಅಂತೇಳಿ ಅಷ್ಟೇ ಹಚ್ಚೋದು. ನಿಮ್ಮ ಹತ್ರ ಕಾಟನ್ ಬಟ್ಟೆ ಇದ್ದರೆ ಅದನ್ನು ಹಾಕಿ ಮಾಡ್ಬೋದು. ಅಂದರೆ ನಾನು ಆ ಥರ ಮಾಡೋಂಗಿಲ್ಲ ಫ್ರೆಂಡ್ಸ್. ಈಗ ಆಯ್ತು. ಸೂಪರಾಗಿ ಬರ್ತಾವ ನೋಡಿರಿ ಫ್ರೆಂಡ್ಸ್. ಮಾಡಿಂದ ತೋರಿಸ್ತೀನಿ ನಿಮಗೆ. ಈ ಥರ ಹಾಕಿನಿ ಇದ್ರೊಳಗೆ ಇಡೋದು ಫ್ರೆಂಡ್ಸ್. ಅಪ್ಪ ಬಂದರು. ಈಗ ನಾನು ನಾಷ್ಟ ಮಾಡ್ತಾ ಇದ್ದೆ. ಹಾಗೆ ಅಪ್ಪ ತೋರಿಸ್ತೀನಿ ರೀ. ಇವತ್ತು ಮಾತಾಡ್ತೀನಿ ಸ್ವಲ್ಪ. ಆದ್ರಿ ಬಂಡೆ ಮಕ್ಕಳು ಹೋಗ್ತಾರೆ ಶಾಲಿಗೆ. ಸ್ಕೂಲ್ ಜಲ್ದಿ ಐತಲ್ಲ ಇವತ್ತು. ಎಷ್ಟು ಗಂಟೆಗೆ ಹೋಗೋದ್ರಿ? ಹೌದೇನ್ರಿ? ಏನೋ ನಮ್ಮ ಮಕ್ಳು ಹೋಗಿ ನೋಡ್ರಿ, ಹೋಗ್ತಾರೆ ಈಗ. ಚಾ ಕುಡಿದ್ರೇನು? ಹಾ, ನಮ್ದು ಆಯ್ತು ನೋಡ್ರಿ. ಅಕ್ಕ ಈಗ ಬಿಡಕ್ ಹೋಗ್ಬೇಕ್ರಿ. ಏನೋ ಒಂದ್ ಅರ್ಧ ತಾಸು ಬಿಟ್ಟು ಹೋಗ್ತೀನಿ. ಯಾರು ಕಳ್ಸಕ್ ಹೋಗ್ಯಾರ ನಿಮ್ಮ ಮನ್ಯಾಗ? ಹೌದೇನ್ರಿ? ಈಗ ನೋಡಿ ಫ್ರೆಂಡ್ಸ್, ನಾನು ಇಡ್ಲಿ ಜೊತೆ ಚಟ್ನಿ ಮಾಡಾಕತ್ತೀನಿ. ಅದು ನಾನು ಹಸಿ ಕೊಬ್ಬರಿ ಹಾಕಿಲ್ಲ, ಇದು ಒಣ ಕೊಬ್ಬರಿ ಇರ್ತಾರೆ ಗಿಟ್ಕ. ಅದಕ್ಕೆ ನಾನು ಸ್ವಲ್ಪ ರಾತ್ರಿಗೆ ಸ್ವಲ್ಪ ಬಿಸಿನೀರಿನಲ್ಲಿ ಈ ಥರ ಹಾಕಿ ಇಟ್ಟಿದ್ದೆ ನೈಟ್. ಅಂದರೆ ಸೇಮ್ ಹಸಿ ಕೊಬ್ಬರಿ ಯಾವ ಥರ ಇರ್ತಲ್ಲ ಸೇಮ್ ಅದೇ ಥರ ಆಗಿತ್ತು ನೋಡಿ ಫ್ರೆಂಡ್ಸ್. ತೋರಿಸ್ತೀನಿ ನಾನು. ಇದು ಇದೇ ಹಾಕಿ ಡೈರೆಕ್ಟ್ ಎಲ್ಲ ಸಾಫ್ಟ್ ಆಗಿತ್ತು. ಈಗ ಇದೇ ಥರ ನಾನು ತುಕಡಿ ಮಾಡಿ ಇದ್ರೊಳಗೆ ಹಾಕ್ಬಿಡ್ತೀನಿ.
ನಾನು ತೆಂಗಿನಕಾಯಿ ತಂದಿಲ್ಲ ಅಂದರೆ ಇದೇ ಥರ ಮಾಡ್ತೀನಿ ಫ್ರೆಂಡ್ಸ್. ನೀವು ಇದೇ ಥರ ಮಾಡಿರಿ. ಇದು ಒಂದು ಹೆಲ್ಪ್ಫುಲ್ ಟಿಪ್ಸ್ ಅಂಥೇಳಿ ಅಂದ್ಕೊತೀನಿ ರೀ ನಾನು. ಯಾಕಂದರೆ ನಿಮಗೂ ಯೂಸ್ಫುಲ್ ಆಗಲಿ, ನೀವು ಈ ಥರ ಮಾಡ್ಕೊಳ್ಳಿ. ಹಸಿ ಕೊಬ್ಬರಿನ ಇರಬೇಕಂತಿಲ್ಲ, ಸೇಮ್ ಹಸಿ ಕೊಬ್ಬರಿ ಥರನ ರೆಡಿ ಆಗಿತ್ತು ನೋಡಿರಿ ಎಲ್ಲ. ಭಾಳ ಟೇಸ್ಟ್ ಆಗುತ್ತೆ ಈ ಥರ ಮಾಡಿರಿ ನೀವು. ಚಟ್ನಿ ಸೂಪರ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಇದು ದೊಡ್ಡದು ಇದ್ರೊಳಗೆ ಹಾಕಿದ್ದೆ, ಎಷ್ಟು ಸಾಫ್ಟಾಗಿ ಹೆಂಗೆ ಮುರಿತಾ ಇದ್ದೆ ನೋಡಿರಿ. ನಲಿತು ಬಿಟ್ಟೆ. ಜಳಕ ಮಾಡಿಸ್ಬೇಕು ರೀ ಮಗಳಿಗೆ. ಟೈಮ್ ಆಗಿಬಿಟ್ಟಿದೆ, ಸ್ಕೂಲ್ಗೆ ಹೋಗಬೇಕು ಜಲ್ದಿ. ಟೈಮಿಂಗ್ ಇವತ್ತು 8:30ಗೆ ಹೇಳಿದರು. ನಾನು ಇದು ಕೆಲಸ ಮಾಡ್ಕೊಂಡು ತಿಂದ್ಬಿಟ್ಟು ನಾಷ್ಟ ಮಾಡಿಸಿ ಕಳಿಸ್ಬೇಕಂಥೇಳಿ ನನ್ನ ಆಸೆ ಮಕ್ಕಳಿಗೆ. ಈಗ ನೋಡಿ ಫ್ರೆಂಡ್ಸ್, ಇಷ್ಟು ಹಾಕ್ಕೊಂಡೀನಿ. ಜಳಕ ಮಾಡಿ ನಡಿ, ಜಳಕ ಮಾಡಿಸಿ ಸ್ಟಾರ್ಟ್ ಮಾಡ್ತೀನಿ ರೀ ಮಾಡೋದು. ಸ್ವಲ್ಪ ಇದಕ್ಕೆ ಕೊಬ್ಬರಿಗೆ ಪುಟಾಣಿ ಹಾಕ್ತಾಯಿದ್ದೀನಿ. ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ ಚಟ್ನಿ. बेगम हजरत महल। मैं बीते हुए जमाने की वो तारीख हूँ जो इतिहास के पन्नों में गुम हो चुकी हूँ। मैं अवध के आखिरी सुल्तान वाजिद अली शाह की